ಲುಕ್ ನೋಡಿದ್ರೆ ಯಾರಿಗೆ ಅಬ್ಬಾಯ್ ಮತ್ತೆ ಪೊರ್ಕಿ ಮಿಕ್ಸ್ಡ್ ಆಗಿದೆ ಅನ್ಸ್ತಿದೆ ಅಂತ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೆ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದ ವಿಶೇಷ ಏನಪ್ಪಾ ಅಂತಂದ್ರೆ, ಆಲ್ಮೋಸ್ಟ್ ಹೇಳೋದ್ ಬೇಕಾಗಿಲ್ಲ, ಎಂಟೈರ್ ಕರ್ನಾಟಕ ಕಾಯ್ಕೊಂಡು ಕೂತಿದೆ. ಏನಕ್ಕೆ ಅಂದ್ರೆ ಇವತ್ತು ಆಲ್ಮೋಸ್ಟ್ 2.5 years ಆಯ್ತು ಇವರ ಫಿಲಂ ಬಂದು, ಇವರ ಫಿಲಂ ನ್ಯೂ ಅಪ್ಡೇಟ್ಸ್ ಬಂದು, ಇವರ ಫಿಲಂ ಸಾಂಗ್ ರಿಲೀಸ್ ಆಗಿ ಎಲ್ಲ. ಯಾಕಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಡಿ ಬಾಸ್ ಅವರು ಒಂದು ವರ್ಸ್ಟ್ ಫೇಸ್ ಅಲ್ಲಿ ಹೋಗ್ತಿದ್ರು, ವಾಪಸ್ ಬಂದಿದ್ರು, ಶೂಟಿಂಗ್ ಮುಗಿಸಿದ್ರು, ಮತ್ತೀಗ ಸ್ವಲ್ಪ ಮತ್ತೆ ಹೋಗಿದ್ದಾರೆ. ಬಟ್ ಆ ಸಿನಿಮಾನ ಕೈ ಬಿಡಬಾರ್ದು, ಪ್ರೊಡ್ಯೂಸರ್ಗೆ ನಷ್ಟ ಆಗ್ಬಾರ್ದು ಅಂತ ತನ್ನ ಸೆಲೆಬ್ರಿಟೀಸ್ ನ ನಂಬ್ಕೊಂಡು ಏನು ಪ್ರಮೋಷನ್ ಸ್ಟಾರ್ಟ್ ಮಾಡಿ ಸಿನಿಮಾ ರಿಲೀಸ್ ಮಾಡೋಣ ಅಂತ ಹೇಳಿ ಫಸ್ಟ್ ಸಾಂಗ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ರಿಲೀಸ್ ಆಗಿದೆ. ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಆ ರೀತಿ ಟೈಮಲ್ಲೂ ಇದೇ ರೆಸ್ಪಾನ್ಸಿಬಿಲಿಟಿನ ತಮ್ಮ ಫ್ಯಾನ್ಸ್ಗೆ ಕೊಟ್ಟಾಗ ಸೆಲೆಬ್ರಿಟಿಗಳು ಯಾವ ಲೆವೆಲ್ಗೆ ತಗೊಂಡೋಗಿದ್ರು ಆ ಚಿತ್ರನ ಅಂತ ಬ್ಲಾಕ್ ಬಾಸ್ಟರ್ ಇಂಡಸ್ಟ್ರಿ ಹಿಟ್ ಆಯ್ತದು. ಅದೇ ರೀತಿ ಈ ಸಿನಿಮಾ ಕೂಡ ಆಗತ್ತಾ ಅನ್ನೋದು ಎಲ್ರು ಕಾಯ್ತಾ ಇರೋಂಥದ್ದು. ಯಾಕಂದ್ರೆ ತಮ್ಮ ಅಭಿಮಾನಿಗಳನ್ನ ತನ್ನ ಟ್ಯಾಟೂ ಹಾಕ್ಸ್ಕೊಂಡು, ಎದೆ ಮೇಲೆ ಟ್ಯಾಟೂ ಹಾಕ್ಸ್ಕೊಂಡು ಅಂತ ಇರೋಂಥವ್ರು ಅವರು. ಸೊ ಅವ್ರಿಗೆ ಇದಕ್ಕೆ ನಿಯತ್ತಿಗೆ ಹೇಗೆ ಸೆಲೆಬ್ರಿಟೀಸ್ಗಳು ರೆಸ್ಪಾಂಡ್ ಮಾಡ್ತಾರೆ ಅಂತ ನಾನ್ ಕಾಯ್ತಾ ಇದ್ದೀನಿ. ಅಂಡ್ ಇದ್ರೆ ನಿಮ್ದೇ ಇರಬೇಕು ಅನ್ನೋ ಸಾಂಗ್ ಲಿರಿಕ್ಸ್ ನಿಮ್ಗೆ ಹೇಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಅಂಡ್ ನಿಮ್ಮ ಸಪೋರ್ಟು ಡಿ ಬಾಸ್ಗೆ ಇರುತ್ತಾ ಇಲ್ವೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಸೊ ಶುರು ಮಾಡೋಣ, ಲೆಟ್ಸ್ ಗೋ ಚೆಕ್. ನಾನು ವೇಟ್ ಮಾಡ್ತಿರೋದು ಏನಂದ್ರೆ ಲಿರಿಕ್ಸ್ಗೋಸ್ಕರ. ಲಿರಿಕ್ಸ್ ಯಾವ ತರ ಇರುತ್ತೆ, ಯಾಕಂದ್ರೆ ಈ ಒಂದು ಟ್ಯಾಗ್ ಲೈನ್ ಬಿಟ್ಟಿದ ತಕ್ಷಣ ಆಲ್ಮೋಸ್ಟ್ ಎಂಟೈರ್ ಕರ್ನಾಟಕ ಫುಲ್ಲು ಸಾಗಲಿತ್ತು. ಯಾಕಂದ್ರೆ ಟ್ರೆಂಡಿಂಗ್ ಇದೆ, ಇದ್ರೆ ನಿಮ್ದೇ ಆಗಿರ್ಬೇಕು ಅಂತ ಡೈರೆಕ್ಟರ್ ಹೇಳಿದರೆ ಇದು ಫುಲ್ ಮಾಸ್ ಸಾಂಗ್ ಅಂತ. ಇದು ಸಾಂಗ್ ಆಡಿರೋದು ಬಂದ್ಬಿಟ್ಟು ಪುಷ್ಪ ಮ್ಯಾಕ್ಸ್ ಆಡಿರೋಂತ ಸಿಂಗರ್ ಇವರು. ಹೆಚ್ಚಿನ ಸ್ಟಾರ್ಟಿಂಗ್ ಫಸ್ಟ್ ಲಿರಿಕ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸೆಲೆಬ್ರಿಟಿಗೆ ಅಂತ. ಪಕ್ಕ ಇದಕ್ಕೆ ಲಿರಿಕ್ಸ್ ಯಾರೇ ಇರಲಿ, ಬಟ್ ಐಡಿಯಾ ಕೊಟ್ಟರೆ ಡಿ ಬಾಸ್ ಆಗಿರ್ತಾರೆ. ಬಂತು ಫಸ್ಟ್ ಕ್ಲಿಪ್. ಬೀಟ್ಸ್ ಮಾತ್ರ ಮಾಸ್ ಆಗಿದೆ. ಸ್ಟೆಪ್ಗಳು ಏನಾದ್ರು ಇದೆಯಾ, ಅವ್ರು ಹಾಕಿರೋದು ಇದೆಯಾ ಅಂತ ನೋಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಗೆ ಅದೇ ಸಾಕು. ಡಿ ಬಾಸ್ ಸೆಲೆಬ್ರಿಟೀಸ್ಗೆ ಒಂದು ವರ್ಷ ಟ್ರೆಂಡಿಂಗ್ ಅಲ್ಲಿ ಇಡಕ್ಕೆ ಅದೊಂದು ಸಾಕು. ನೆನ್ಪಿರ್ಲಿ, 22 ದಿನ ಇದ್ದು ಶೂಟಿಂಗ್ 12 ದಿನ ಮುಗಿಸ್ಕೊ ಬಂದಿರೋರು. ಸ್ಟೆಪ್ ಇದೆ. ಏನ್ ಮಾಡ್ಸಿದ್ ಲಿರಿಕ್ಸ್ ಗುರು ಇದು. ಸ್ವಲ್ಪ ಹೆಂಗ ಕಾಣಿಸ್ತಿಲ್ವಾ? ಈ ಲುಕ್ ನೋಡಿದ್ರೆ ಯಾರಿಗೆ ಅಬ್ಬಾಯ್ ಮತ್ತೆ ಪೊರ್ಕಿ ಮಿಕ್ಸ್ಡ್ ಆಗಿದೆ ಅನ್ಸ್ತಿದೆ ಅಂತ ನೋಡಿ. ಅದಂತೂ ನಿಜ. ನೆಮ್ಮದಿಯಾಗಿರ್ಬೇಕು. ಬಂದವ್ ಹೇಳಿಲ್ವಾ, ಸ್ಟೆಪ್ ಇರುತ್ತೆ, ಇರಲೇಬೇಕು. ಎಲ್ಲ ಟೈಮು ಎಲ್ಲ ಮೂವಿ, ರೀಸೆಂಟ್ ಮೂವಿ ರಾಮಲಕ್ಷ್ಮಣ್ ಅವರೇ ಆಕ್ಷನ್ ಮಾಡ್ತಾರೆ ಅನ್ಕೊಂತಾನೆ.
ಏನ್ ಗೊತ್ತಾ ಚಿನ್ನ, ಇದ್ರೆ ನಿಮ್ದೇ ಇರ್ಬೇಕು ಚಿನ್ನ. ಇದು ಎಂಟ್ರಿ ಸೀನ್ ಆಗಿರ್ಬೇಕು, ಯಾಕಂದ್ರೆ ಆಲ್ಮೋಸ್ಟ್ ವೈಬ್ ನೋಡ್ತಾ ಇದ್ರೆ, ಬೀಟ್ಸ್ ನೋಡ್ತಾ ಇದ್ರೆ ಎಂಟ್ರಿ ಸೀನ್ ಅನ್ಕೊಂತೀನಿ. ಎಂಟ್ರಿ ಸಾಂಗು ಅಥವಾ ಟೈಟಲ್ ಸಾಂಗ್ ಬೇರೆ ಇರ್ಬೋದು ಡಿವಿಲ್ಗೆ. ಇಲ್ಯುಮಿನಾಟಿ ಸಿಂಬಲ್ ಅದು. ಅಷ್ಟೇ, ಜೀವನದಲ್ಲಿ ಏನು ಮಾಡ್ಬೇಕಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು. ಸೊ ನೋಡೋದ್ರಲ್ಲ, ಆಲ್ಮೋಸ್ಟ್ ಏನು ಹೇಳಿದ್ರು ಮಾಸ್ ಅಂತ ಅದೇ ಬೀಟ್ ಇದೆ. ಬಟ್ ನಾನು ನೆಕ್ಸ್ಟ್ ಸಾಂಗ್ಗಳು ಏನಂತ, ನೆಕ್ಸ್ಟ್ ಸಾಂಗ್ ಯಾವ್ದು ಬಿಡ್ಬೋದು ಅಂದ್ರೆ ಕೆಲವರು ಏನ್ರಿ ಮೀಡಿಯಾ ಅಂತಿದ್ದಾರೆ, ಕೆಲವರು ಬೇರೆ ಬೇರೆದೆಲ್ಲ ಹೇಳ್ತಿದ್ದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೋಡೋದು.